ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅನಿಲ್ ಕಾಮತ್. ನಾನು ಇಲ್ಲಿ ಹೀಲಿಯಸ್ ಕ್ಯಾನ್ಸರ್ ಸೆಂಟರಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ತಜ್ಞರಾಗಿದ್ದೇನೆ. ಸ್ವಲ್ಪ ಓವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಅಂಡಾಶಯ ಅಂದರೆ ಎಲ್ಲ ಹೆಂಗಸರಿಗೆ 2 ಅಂಡಾಶಯ ಇರುತ್ತೆ. ಗರ್ಭಕೋಶದ ಪಕ್ಕದಲ್ಲಿ ಈ ಅಂಡಾಶಯಗಳು ಇರುತ್ತವೆ. ಇದರ ಕ್ಯಾನ್ಸರ್ ಬಹಳ ಸಾಮಾನ್ಯ ಕ್ಯಾನ್ಸರ್ ಏನಲ್ಲ, ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಯಾಕಂದರೆ ಒಂದೊಂದು ಸಲ ಈ ಕ್ಯಾನ್ಸರ್ ಬರುತ್ತೆ, ಕೆಲವು ಹೆಂಗಸರಿಗೆ ಈ ಕ್ಯಾನ್ಸರ್ ಬರುತ್ತೆ. ಮತ್ತು ಈ ಕ್ಯಾನ್ಸರ್ ಲಕ್ಷಣಗಳು ಸಾಮಾನ್ಯವಾಗಿ ಬೇರೆ ಸಾಮಾನ್ಯ ತೊಂದರೆಗಳ ಲಕ್ಷಣಗಳ ಜೊತೆ ವಿಲೀನ ಆಗುತ್ತೆ. ಸೊ ಏನು ಈ ಲಕ್ಷಣಗಳು ಅನ್ನೋದ್ರ ಬಗ್ಗೆ ನಾನು ಮಾತನಾಡಲು ಇಚ್ಛಿಸುತ್ತೇನೆ. ಸಾಮಾನ್ಯವಾಗಿ ಅಂಡಾಶಯದ ಕ್ಯಾನ್ಸರ್ನ ಸೈಲೆಂಟ್ ಕಿಲ್ಲರ್ ಅಂತ ನಾವು ಇದು ಮಾಡ್ತೇವೆ. ಯಾಕಂದರೆ ಮೊದಲು ಬರುವ ಲಕ್ಷಣಗಳು ಬೇರೆ ಲಕ್ಷಣಗಳ ಜೊತೆ ಬೇರೆ ಏನೂ ಇರೋದಿಲ್ಲ. ಹೆಚ್ಚಿನ ಸಲ ಅಂಡಾಶಯದ ಕ್ಯಾನ್ಸರ್ ಸ್ವಲ್ಪ ಹೆಚ್ಚು ವಯಸ್ಸಿನ ಹೆಂಗಸರಿಗೆ ಬರುತ್ತದೆ. ಸಾಮಾನ್ಯವಾಗಿ 40-50 ವರ್ಷದ ಮೇಲ್ಪಟ್ಟ ಹೆಂಗಸರಿಗೆ ಬರುತ್ತದೆ. ಹಂಗಂತ ಬರೋದೇ ಇಲ್ಲ ಬೇರೆ ವಯಸ್ಸಲ್ಲಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬಟ್ 40-50 ಮೀರಿದ ಹೆಂಗಸರಲ್ಲಿ ಈ ಯಾವುದೇ ಲಕ್ಷಣಗಳು ಬಂದರೆ ನಾವು ಇದನ್ನು ಇನ್ನೂ ದೀರ್ಘವಾಗಿ ನಾವು ಇದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಸಾಮಾನ್ಯವಾಗಿ ಹೆಚ್ಚಿನ ಹೆಂಗಸರಿಗೆ ಒಂದು 40-50 ವರ್ಷ ಮೇಲ್ಪಟ್ಟು ಸ್ವಲ್ಪ ವೇಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಹೊಟ್ಟೆ ಉಬ್ಬರ ಬರೋದು, ಹೊಟ್ಟೆ ಕೆಳಭಾಗದಲ್ಲಿ ನೋವು ಬರೋದು, ಅಥವಾ ಮೂತ್ರ ಆಗಾಗ ಪಾಸ್ ಮಾಡಬೇಕು ಅಂತ ಅನಿಸೋದು, ಬವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಮಲವಿಸರ್ಜನೆಯಲ್ಲಿ ತೊಂದರೆಗಳು ಬರುವುದು. ಇಂಥ ಸಿಂಪ್ಟಮ್ಸು ಹೆಚ್ಚಿನ ಸಲ ಸ್ವಲ್ಪ ವಯಸ್ಸಾದವರಲ್ಲಿ ಬಂದರೆ ನಾವು ಇದನ್ನು ಇನ್ನೂ ಡೀಟೇಲಾಗಿ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಇದು ಬಿಟ್ಟು ಸಾಮಾನ್ಯವಾಗಿ ಅಂಡಾಶಯದ ಕ್ಯಾನ್ಸರ್ಗೆ ಫಸ್ಟ್ ಇನ್ವೆಸ್ಟಿಗೇಟ್ ಮಾಡೋದು ನಾವು ಒಂದು ಅಲ್ಟ್ರಾಸೌಂಡ್ ಟೆಸ್ಟು. ಅಲ್ಟ್ರಾಸೌಂಡ್ ಇದರಲ್ಲಿ ಪರೀಕ್ಷೆಯಲ್ಲೇ ನಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬರುತ್ತೆ. ಇದರಲ್ಲಿ ರೇಡಿಯಾಲಜಿಸ್ಟ್ ಹೇಳ್ತಾರೆ ಈ ಗಂಟು ಎಷ್ಟು ಸಂಶಯಾಸ್ಪದವಾಗಿದೆ, ಇದನ್ನು ಇನ್ನು ಬೇರೆ ಏನಾದರೂ ಟೆಸ್ಟ್ಗಳು ನಾವು ಮಾಡಬೇಕಾ, CT ಸ್ಕ್ಯಾನ್ ಅಥವಾ MRI ಈ ಟೆಸ್ಟ್ ಮಾಡಬೇಕಾ ಅಂತ. ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, CA-125 ಕೂಡ. ಇದನ್ನು ಕೂಡ ನಾವು ಮಾಡಿದಾಗ ಇದು ತುಂಬ ಹೆಚ್ಚಿದ್ದರೆ, ಎಸ್ಪೆಷಲಿ ಬೇರೆ ಅಂಡಾಶಯದಲ್ಲಿ ಗಂಟಿದ್ದು CA-125 ಹೆಚ್ಚಿದ್ದರೆ ನಾವು ಈ ಸಂಶಯನ ಜಾಸ್ತಿ ಇದು ಮಾಡ್ತೀವಿ. ಒಂದ್ಸಲಿ ಅದು ಡಯಾಗ್ನೋಸಿಸ್ ಬಂದ ಮೇಲೆ ಬಯೋಪ್ಸಿ ಅಗತ್ಯ ಇಲ್ವೋ ಇದನ್ನು ನಾವು ನೋಡ್ತೀವಿ. ಸೊ ಈ ಎಲ್ಲ ಸಿಂಪ್ಟಮ್ಸ್ ಬಗ್ಗೆ ನೀವು ತಿಳುವಳಿಕೆ ಇರಬೇಕು. ಮತ್ತು ಇಂಥದ್ದು ಏನೇ ಸಿಂಪ್ಟಮ್ಸ್ ಇದ್ದರೆ ನೀವು ನಿಮ್ಮ ಆನ್ಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬಹುದು. ಧನ್ಯವಾದಗಳು.